ಮುಚ್ಚ್ರಿ ಬಾಯಿ. ನಾಲ್ಗೆ ಮೇಲೆ ನಿಗಾ ಇರ್ಲಿ. ನಾಲ್ಗೆ ಇದೆ ಅಂತ ಬಾಯಿಗೆ ಬಂದಾಗೆಲ್ಲ ಮಾತಾಡಿದ್ರೆ ನಿಮ್ಮ ಶವನೆಲ್ಲ ತಗೊಂಡೋಗಿ ಸ್ಮಶಾನದಲ್ಲಿ ಕೂತಾಕ್ಬಿಡ್ತೀನಿ. ಅಮ್ಮ ಮಹಾತಾಯಿ, ಈಗ್ಲೇ 3 ಜನ ಸತ್ತೋಗಿ ಊರು ಸ್ಮಶಾನ ಆಗಿದೆ. ಅಯ್ಯೋ, ಏನಮ್ಮ ಹೇಳ್ತಿರೋದು ನೀವು? ಅಣ್ಣ ಸತ್ತೋದ್ರು ಅಂದ್ರೆ ಏನರ್ಥ? ಹೋಗೆ ಪಾಪಿಷ್ಟದೋಳೆ. ಗೂಬೆ ಮುಖದೋಳೆ, ನಾಚಿಕೆ ಇಲ್ದೆ ಇದ್ದೋಳೆ, ನಿನ್ ಮೊಸಳೆ ಕಣ್ಣೆ ನಿಲ್ಸೆ. ನಿಮ್ಗೇನಾದ್ರೂ ಹುಚ್ಚಿಡ್ದಿದ್ಯಾ? ಏನು ತಪ್ಪು ಮಾಡದೇ ಇರೋ ಪುಣ್ಯನ ಮೇಲೆ ಎಲ್ಲರೂ ಆರೋಪ ಮಾಡ್ತಿದ್ದೀರಲ್ಲ. ಅಷ್ಟಕ್ಕೂ ನಿಮ್ ಕುಟುಂಬದಿಂದನೇ ಇಷ್ಟೆಲ್ಲ ಕಷ್ಟಗಳು. ಆವತ್ತು ನಿಮ್ ತಾಯಿನ ಊರಲ್ಲಿ ಚಿಕಿತ್ಸೆಗೆ ಇರಿಸ್ಕೊಂಡ್ವಲ್ಲ, ಅದೇ ನಾವು ಮಾಡಿದ ಮೊದಲನೇ ತಪ್ಪು. ಅವ್ರ ಪ್ರಾಣ ಕಾಪಾಡೋದಕ್ಕೆ ನಾಗಮಣಿನ್ ತೆಗೆದಾಗಲೂ ಏನು ಮಾತಾಡಿಲ್ವಲ್ಲ, ಅದು ನಾವು ಮಾಡಿದ 2ನೇ ತಪ್ಪು. ಆವತ್ತೇ ಅವಳನ್ನ 2 ಕೆನ್ನೆಗೆ ಹೊಡೆದಿದ್ರೆ ಇವತ್ತು ಈ ರೀತಿ ಆಗ್ತಿರ್ಲಿಲ್ಲ. ಜಮೀನಲ್ಲಿ ಬೆಳೆ ಎಲ್ಲ ನಾಶ ಆಗೋಗಿದೆ, ಕುಡಿಯೋ ನೀರು ವಿಷ ಆಗೋಗಿದೆ, ಜನರ ಪ್ರಾಣ ಎಲೆ ತರ ಉದುರೋಗ್ತಾ ಇದೆ. ಅಷ್ಟಕ್ಕೂ ನಿಮ್ಗೇನ್ ಬೇಕು? ಪುಣ್ಯ ಬೇಕು. ನಮ್ ನಾಗಮಣಿ ನಮ್ಗೆ ಸಿಗಬೇಕು. ಪುಣ್ಯಗೋಸ್ಕರ ನಮ್ಮನೇಲಿ ನಡೆಯುವಂತ ಶುಭ ಕಾರ್ಯನ ಯಾಕೆ ನಿಲ್ಲಿಸ್ಬೇಕು? ಯಾವುದೇ ಅಭ್ಯಂತರ ಇಲ್ಲದೆ ನೀವು ಅವಳನ್ನ ಕರ್ಕೊಂಡು ಹೋಗ್ಬೋದು. ಅಪ್ಪ ಅಪ್ಪ ಅಪ್ಪ, ಪುಣ್ಯನೇನಾದ್ರೂ ಇವ್ರ ಜೊತೆ ಕಳ್ಸಿದ್ರೆ ಪುಣ್ಯಂಗೇನಾದ್ರೂ ಮಾಡ್ಬಿಡ್ತಾರಪ್ಪ. ಪ್ಲೀಸ್ ಅಪ್ಪ. ಏಯ್, ಇಲ್ಲಿ ನಾವು ನಿನ್ ಭವಿಷ್ಯದ ಬಗ್ಗೆ ಯೋಚನೆ ಮಾಡ್ತಿದ್ರೆ ವೈರಿ ಜಾತಿ ಹುಡುಗಿ ಬಗ್ಗೆ ಮಾತಾಡ್ತಿದ್ಯಲ್ಲೋ. ಅವಳು ನಮ್ಮ ಕುಟುಂಬಕ್ಕೆ ಮಾಡಿರೋ ಸಹಾಯನ ಮರ್ತು ಹೋಗಿ ನೀವು ಮಾತಾಡ್ತಾ ಇದ್ದೀರಪ್ಪ. ನನಗೆಲ್ಲ ಗೊತ್ತು, ಎಲ್ಲ ಗೊತ್ತು. ಮೊದ್ಲು ಈ ಮದುವೆ ಆಗ್ಲಿ, ಆಮೇಲೆ ನಾನೆಲ್ಲ ನೋಡ್ಕೋತೀನಿ. ಹೋಗಿ ಬಟ್ಟೆ ಬದಲಾಯಿಸ್ಕೊಂಡ್ ಬಾ. ಮುಹೂರ್ತ ಮೀರ್ತಾ ಇದೆ, ನಿನ್ ಬಟ್ಟೆ ಬದಲಾಯಿಸ್ಕೊಂಡ್ ಬಾ. ಅಪ್ಪ ಅಪ್ಪ, ನನ್ ಪುಣ್ಯನ ಇಲ್ಲಿಂದ ಕಳ್ಸಲ್ಲಪ್ಪ. ಹೇಳಿದ್ದನ್ ಮಾಡು. ಪ್ಲೀಸ್ ಅಪ್ಪ, ನಿನ್ ಕಾಲಿಗೆ ಬಿಡ್ತೀನಪ್ಪ. ಅನಿರುದ್ಧ್, ಅಪ್ಪ ಅಪ್ಪ, ನಾವೇನು ಬಲವಂತ ಮಾಡ್ತಿಲ್ಲ. ಒಂದ್ ವೇಳೆ ನಾಗಮಣಿನ ಪುಣ್ಯ ತರದೆ ಹೋದ್ರೆ ಆ ಮಹಾತಾಯಿ ಮಹಾದೇವಿ ಹೆಸರನ್ನ ಉಳಿಸ್ಕೋಬೇಕು ಅನ್ಕೊಂಡಿದ್ರೆ, ನಿಜವಾಗ್ಲೂ ಊರಿಗೋಸ್ಕರ ಊರಿನ ಜನರಿಗೋಸ್ಕರ ಯೋಚನೆ ಮಾಡೋಳೆ ಆಗಿದ್ರೆ ನಮ್ ಜೊತೆ ಬಂದು ನಾಗಮಣಿನ ಪಡ್ಕೊಂಡು ನಾಗಮಂಡಲದಲ್ಲಿ ಪ್ರತಿಷ್ಠಾಪನೆ ಮಾಡಿ ಊರಿಗೆ ಅಂಟ್ಕೊಂಡಿರೋ ಅನಿಷ್ಟನ ತೊಳೆದಾಕ್ಬೇಕು.